ಸಂವಿಧಾನ ಬದಲಾವಣೆ ಮಾಡ್ತೀರಾ? ಆಗಿಲ್ವಾ? ತುಂಬಾ ಬದಲಾವಣೆ ತಿದ್ದುಪಡಿ ಆಗಿದೆ ಅಲ್ಲ, ಸಂವಿಧಾನನೇ ತಿದ್ದು ಕೊಟ್ಟಿದ್ದಾರೆ, ಸಂವಿಧಾನ ತಿರಸ್ಕರಿಸ್ತಾರೆ ಇವರೆಲ್ಲರೂ ಅಂತ ಇಲ್ಲ, ಬಂದ ಸಂವಿಧಾನ ಕಾಲ ಕಾಲಕ್ಕೆ ತಕ್ಕ ಹಾಗೆ ತಿದ್ದುಪಡಿ ಆಗುತ್ತೆ. ತಿದ್ದುಪಡಿ ಆಗ್ಲೇಬೇಕು, ಹಾಗೆ ಆಗತ್ತೆ. ಹ್ಮ್ ಅದು ಸಮಾಜಕ್ಕೆ ಪೂರಕವಾಗಿದ್ದೆ, ರಾಷ್ಟ್ರಕ್ಕೆ ಪೂರಕವಾಗಿದ್ರೆ ಸಮಾಜಕ್ಕೆ ಅವಶ್ಯಕತೆ ಇರುವಂತಹ ರೂಲ್ಸ್ಗಳನ್ನ ಅಥವಾ ಸಂವಿಧಾನದ ಕಾಲಂಗಳನ್ನ ಚೇಂಜ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸಂವಿಧಾನವನ್ನೇ ತಿದ್ದುಪಡಿ ಮಾಡಲ್ಲ, ಸಂವಿಧಾನ ಬದಲಾಯಿಸ್ಬಿಡ್ಬೇಕು ಅಂತ ಮಾಡೋ ಅವಶ್ಯಕತೆ ಇಲ್ಲ. ಅಂಬೇಡ್ಕರ್ ವಿರೋಧಿಗಳಲ್ಲಿ RSS ಅಲ್ಲಲ್ಲ, ಹಿಂದೆ ಅಂಬೇಡ್ಕರ್ದು ಯಾರು ನಿಜವಾದ ಕೆಲಸ ಮಾಡ್ತಾ ಇದ್ರೆ ಸ್ವಯಂ ಸೇವಕ ಪಕ್ಕ, ಅದ್ರಲ್ಲಿ ಅನುಮಾನನೇ ಇಲ್ಲ. ಇದನ್ನ ಅಂಬೇಡ್ಕರ್ ಹೇಳಿದ್ದಾರೆ. ನಾನು ಹೇಳಿದ್ರೆ ನಂಬಲ್ಲ ಅನೇಕರು, ಇವನು RSS ಅಂತ ಅಂದ್ಬಿಡ್ತಾರೆ. ಅಂಬೇಡ್ಕರ್ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನನ್ನ ಕನಸನ್ನು ಸಾಕಾರಗೊಳಿಸ್ತಾ ಇದ್ದೀರಾ ನೀವು. ಅವರೇ ಸ್ವತಃ ಬಂದಿದ್ದಾರೆ, ಸಂಘದ ಶಾಖೆಗೆ ಬಂದಿದ್ದಾರೆ. ಡಾಕ್ಟರ್ ಗಾಂಧೀಜಿಯವರು ಕೂಡ ಸಂಘದ ಶಿಬಿರಕ್ಕೆ ಬಂದಿದ್ದಾರೆ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಲ್ಲೇ, ಓದ್ದಲೆ, ಶಾಂತವಾಗಿರ್ದಲೆ, ಉದ್ರೇಕದಿಂದ ಆಲೋಚನೆ ಮಾಡೋರು ಕೇಳಿ. ಅವ್ರಿಗೆ ನಮಗೂ ಸಂತೋಷ, ನಮ್ಗೇನು ದುಃಖ ಏನಿಲ್ಲ, ನಾವು ಶಾಂತವಾಗಿ ಹೇಳ್ತಾನೆ ಇರ್ತೀವಿ. ಹಾಗಾಗಿ ಸಂಘ ಖಂಡಿತ ಯಾರು ವಿರೋಧಿಯೂ ಅಲ್ಲ ಅಂತ ಹೇಳಿದ್ದೀನಿ ನಾನು. ಸಾರ್ವಜನಿಕ ಸ್ಥಳಗಳು ಯಾಕೆ ನೀವು ಉಪಯೋಗಿಸ್ಕೊಳ್ತೀರಾ? ಯಾವ ಜಾಗ ಇದೆ? ಅಲ್ಲ, ಅದಕ್ಕಿಂತ ಇನ್ನೊಂದು ನಾನು ಹೇಳ್ತೀನಿ, ಸಂಘವೇ ಸಾರ್ವಜನಿಕ ಸಂಸ್ಥೆ, ಯಾಕೆ ಬಳಸಬಾರ್ದು? ಬಳಸಬಹುದು, ಬಳಸ್ತಾ ಇದೀವಿ. ಬಳಸ್ತೀರಾ? ಈಗ ನಾವು ರೋಡಲ್ಲಿ ಓಡಾಡಬಾರ್ದು ಅಂತಂದ್ರೆ ಹೇಗೆ ಅಂತ ಅಲ್ಲ, ನಮ್ಗೆ ಅಂತ ಒಂದು ಜಾಗ ಇಲ್ವಲ್ಲ, ಸಾರ್ವಜನಿಕ ಸ್ಥಳದಲ್ಲೇ ಉಪಯೋಗಿಸ್ಬೇಕು. ಅಥವಾ ಯಾರು ಸಮಾಜದಲ್ಲಿ ಯಾರು ಜಾಗ ಇಟ್ಟಿರೋಂಥವ್ರು ಅಥವಾ ಇದ್ದೋರು ನಮ್ ಜಾಗದಲ್ಲಿ ಬಂದ್ ಮಾಡ್ರಪ್ಪ ಅಂತ ಹೇಳ್ಬೋದು. ನಾವು ಅದೇ ತರನೇ ಕೇಳೋದು. ನಮ್ಮ ಕಾರ್ಯಕ್ರಮಗಳಿಗೆ ಹೋಗ್ತೀವಿ, ಯಾವ್ದೋ ಒಂದು ಶಾಲೆ ಕೇಳ್ತೀವಿ, ಯಾವ್ದೋ ಒಂದು ಜಾಗ ಕೇಳ್ತೀವಿ, ನಮ್ಮ ಕಾರ್ಯಕ್ರಮ ಇಲ್ಲಿ ನಡ್ಸಕ್ಕೆ ಅಂತ. ಏನ್ ಕಾರ್ಯಕ್ರಮ ಅಂತ ಕೊಡಬಾರ್ದು ಅಂತ ಹೇಳ್ತೀವಿ ನಾವು. ನಿಮ್ಗೆ ಕೊಡ್ಲೇಬಾರ್ದು, ಯಾಕೆ ಕೊಡ್ಬೇಕು? ನಾವ್ ಎಲ್ಲಿರ್ತೀವೋ ಅದೇ ಸಂಘ. ಮನೆಯಲ್ಲಿ ಜಾಗಟೆ ಬರ್ಸೋದಲ್ಲ, ಒಂದ್ಸಲಿ ಶಬ್ದ ಎಲ್ಲ ಕಡೆ ಸೇರುತ್ತೆ. ಒಂದು ಸಲ ವ್ಯಕ್ತಿ ನಿರ್ಮಾಣ ಆದ್ಮೇಲೆ ಅವನು ಎಲ್ಲಿರ್ತಾನೋ ಅದೇ ಸಂಘ. ಅಲ್ಲಿ 4 ಜನ ಸೇರ್ತೀವಿ, ಅದಕ್ಕೆ ಕುಟುಂಬ ಪ್ರಬೋಧನ. ಮನೆಯಲ್ಲಿರೋ 5 ಜನ ಇದೀವಲ್ಲ, 6 ಜನ ಇದೀವಲ್ಲ, ಅದೊಂದು ಸಂಘದ ರೀತಿ ಕೆಲಸ ಮಾಡುತ್ತೆ.